ಯೂಶಲ್ ಆಗಿ ಒಂದು ಪಿಕ್ಚರ್ ಬಿಡುಗಡೆ ಆಗಲೇಬೇಕು. ಕನ್ನಡ ಸಿನಿಮಾ ಶುಕ್ರವಾರ ಬಂದಾಗ 2, 3, 4 ಒಂದೊಂದು ಟೈಮ್ 5 ಇಲ್ಲಾಂದರೆ ಒಂದೊಂದು ಟೈಮ್ ಪಿಕ್ಚರೇ ಇರಲ್ಲ. ಈ ಥರದ್ದೆಲ್ಲ ಸಮಸ್ಯೆ ಇರುತ್ತೆ. ಬಟ್ ನಾವು ನಂದೀಶ ಅಂತ ಹೆಸರಿಟ್ಟಾದ್ಮೇಲಿಂದ ಈ ಚಿತ್ರಕ್ಕೆ ಭಾಳಷ್ಟು ಒಳ್ಳೆ ಸಪೋರ್ಟ್, ದೇವರ ಆಶೀರ್ವಾದ ಮತ್ತು ನಮ್ಮ ಭಾಳಷ್ಟು ಮಂದಿ ನಮಗೆ ಈ ಚಿತ್ರಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಇದೇ 28ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಒಂದು ಕನ್ನಡ ಸಿನಿಮಾ ಸಿಂಗಲ್ ಆಗಿ ರಿಲೀಸ್ ಆಗೋದೇ ಒಂದು ಖುಷಿ. ಯಾಕಂದರೆ ಒಳ್ಳೊಳ್ಳೆ ಥಿಯೇಟ್ರ್ ಸಿಗುತ್ತೆ, ಇಲ್ಲಾಂದರೆ ನಾವೇ ಕಿತ್ಲಾಡ್ತಾ ಇರಬೇಕು. ಸೊ ಆ ನಿಟ್ಟಿನಲ್ಲಿ ನನಗೆ ಈ ಚಿತ್ರ ಈ 28ಕ್ಕೆ ರಾಜ್ಯಾದ್ಯಂತ ಬರ್ತಾ ಇದೆ. ತುಂಬ ಅತ್ಯುತ್ತಮವಂಥ ಥಿಯೇಟರ್ಸ್ಗಳು ಸಿಕ್ಕಿದೆ. ಅದು ಸಿಕ್ಕಿದಾಗ ಏನಾಗುತ್ತೆ ಅಂದರೆ ಒಳ್ಳೆ ಪ್ಲೇ ಗ್ರೌಂಡಲ್ಲಿ ಒಳ್ಳೆ ಮ್ಯಾಚ್ ಆಗುತ್ತೆ ಅನ್ನೋ ಥರ ಒಂದು ಭಾವನೆ. ಸೊ ನನಗೆ ನಂದೀಶ, ನಾನು ಗೋವಿಂದಾಯನಮ್ಮ ನಂತರ 9 ತಿಂಗಳ ನಂತರ ಈ ಚಿತ್ರ ಬರ್ತಾ ಇರೋದ್ರಿಂದ, ಈಗ ಆವಾಗಲೇ ಸಾಂಗ್ಸ್ ಎಲ್ಲ ಹಿಟ್ಟಾಗಿರೋದ್ರಿಂದ ಜನರೊಳಗೆ ಆಟೋಮೆಟಿಕ್ಕಾಗಿ ಒಂದು ಎಕ್ಸ್ಪೆಕ್ಟೇಷನ್ನು. ಹಂಗಾಗಿ ಗಾಂಧಿನಗರದಲ್ಲಿ ಪಿಕ್ಚರ್ಗಳು ಕೇಳೋರೇ ಇರಲ್ಲ ಯೂಶ್ವಲಾಗಿ ತೊಗೊಳಕ್ಕೆ. ಈ ಪಿಕ್ಚರ್ ಎಲ್ಲ ಏರಿಯಾ ಸೋಲ್ಡ್ ಔಟ್ ಆಗಿದೆ. ಸೊ ಅದು ಒಂದು ಖುಷಿ ಇದೆ. ಇದೆಲ್ಲದಕ್ಕೂ ಕಾರಣ ಏನು ಅಂತಂದರೆ ನನ್ನ ಪ್ರಯತ್ನ ನಂದೀಶ ಒಳಗೆ ವಿಶೇಷವಾಗಿ ಬರಲಿ ಈ ಚಿತ್ರ ಅನ್ನೋದಕ್ಕೆ ಟೈಮ್ ತೊಗೊಂಡು ಕ್ವಾಂಟಿಟಿ ಕ್ವಾಲಿಟಿ ಎಲ್ಲನೂ ಈ ಚಿತ್ರದಲ್ಲಿದೆ. ಸೊ ನನಗೂ ಒಂದು ನಿರಾತಂಕವಾಗಿ ಈ ಚಿತ್ರನ ಬಿಡುಗಡೆ ಮಾಡುವಂಥ ಒಂದು ಖುಷಿ ಇದೆ. ಎಲ್ಲದಕ್ಕಿಂತ ಮೇಲಾಗೆ ನೀವೆಲ್ಲ ಹರಿಸಿ ಆಶೀರ್ವದಿಸಬೇಕು. ಈ ರಜದ ಟೈಮಲ್ಲಿ ಫುಲ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಪಿಕ್ಚರ್ ಅಂತ ಅಂದರೆ ನಂದೀಶ ಅನ್ನೋ ಒಂದು ಬ್ರ್ಯಾಂಡ್ ಆಗುತ್ತೆ. ನೀವು ನೋಡಿದಾಗ 100% ನೀವೆಲ್ಲ ಖುಷಿ ಪಡ್ತೀರಿ. ಕೋಮಲ್ ಅವರು ಮತ್ತು ಪಾರುಲಿ ಅದರ ಒಂದು ಸಕ್ಸಸ್ಫುಲ್ ಕಾಂಬಿನೇಷನ್ ತಿರ್ಗಾ ರಿಪೀಟ್ ಆಗ್ತಿದೆ. ಜನಗಳಿಗೆ ಎಷ್ಟು ಮಟ್ಟಕ್ಕೆ ಒಂದು ಮಜಾ ಕೊಡುತ್ತೆ, ಎಷ್ಟು ಮಟ್ಟಕ್ಕೆ ಒಂದು ಖುಷಿ ತಂದು ಕೊಡುತ್ತೆ. ಈಗಾಗಲೇ ನಾವು ಯೂರೋಪ್ ಸಾಂಗ್ಗಳೆಲ್ಲ ನೋಡ್ತೀವಿ. ಕಿಸ್ಸು ಕೊಡೆ ಅಂತಲ್ಲ, ತುಂಬ ಕ್ಯಾಚ್ ಆಗಿದೆ. ನಿಮ್ಮಿಬ್ಬರು ಕಾಂಬಿನೇಷನ್ ಆ್ಯಕ್ಚುಲಾಗಿ ಪರೋಲಿ ಯಾದವ್ದು ನಂದು ಕಾಂಬಿನೇಷನ್ ತುಂಬ ಕ್ಲಿಕ್ ಆಗಿದೆ. ಸೊ ಆ ರೀಸನ್ ಅದಕ್ಕೋಸ್ಕರನೇ ನಾವು ಹಾಕಿದ್ದು. ಆಮೇಲೆ ಅವ್ರನ್ನ ಜಲ್ದಿ ರಿಲೇಟ್ ಆಗ್ತಾರೆ. ಅವ್ರನ್ನ ತೋರಿಸಿದ ತಕ್ಷಣವೇ ನಾವು ಆ ಗೋವಿಂದಾಯನಮ್ಮದೊಂದು ಶೇಡು ಒಂದು ಸಲ ಅವ್ರ ಮೇಲೆ ಬಂದೋಗುತ್ತೆ. ಆ ಪ ಅಂತ ಒಂದು ಸಲ ಮ್ಯೂಸಿಕ್ ಬಂದೋಗುತ್ತೆ. ಆ ಬಂದಿದ್ದ ತಕ್ಷಣ ಎಲ್ಲೋ ಒಂದು ಕಡೆ ಚೆಕ್ ಅಂತ ರಿಲೇಟ್ ಆಗುತ್ತೆ ನಮ್ಮ ಕ್ಯಾರೆಕ್ಟ್ರು. ತುಂಬ ಚೆನ್ನಾಗಿ ಬಂದಿದೆ. ಪ್ಲಸ್ ಅವ್ರ ಮೇಲಾಗಿ ರಿಯಾಲಿಟಿ ಶೋಸಲ್ಲಿ ಕಾಮಿಡಿನ ನಿರಾತಂಕವಾಗಿ ಮಾಡುವಂಥ ಕಲಾವಿದರು ಅವರು. ಸೊ ಅಂಥ ಒಂದು ಕಲಾವಿದರು ನಮ್ಮ ಜೊತೆ ಇರಬೇಕಾದ್ರೆ ಅವರೊಂದು ಜರ್ನಲಿಸ್ಟು, ನಾನೊಂದು ಚಾನಲ್ ಓನರ್ ಆಗಿ ಮಾಡಿರೋದ್ರಿಂದ ನಮ್ಮಿಬ್ಬರ ಮಧ್ಯೆ ಒಂದು ರ್ಯಾಪೋ ಕೆಮಿಸ್ಟ್ರಿ ಇದೆ. ಮತ್ತು ಸೆಂಟಿಮೆಂಟಿಗೆ ಒತ್ತು ಕೊಡೋದಕ್ಕೆ ಡೈರೆಕ್ಟರ್ ಸಾಯಿಪ್ರಕಾಶ್ ಅವರು ಮಾಳ್ವಿಕಾ ಕಾಂಬಿನೇಷನಲ್ಲಿ ಇಟ್ಟಿದ್ದಾರೆ. ಮತ್ತು ಇನ್ನು ವಿಶೇಷವಾಗಿ ಹೇಳಬೇಕು ಅಂದರೆ ಹಂಸಲೇಖ ಸಾರು ಈ ಚಿತ್ರದಲ್ಲಿ ಭಾಳ ವರ್ಷಗಳ ನಂತರ 5 ಸೂಪರ್ ಹಿಟ್ ಸಾಂಗ್ಸ್ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಓನ್ ಆಡಿಯೋ ಕಂಪನಿಯಲ್ಲೇ ರಿಲೀಸ್ ಮಾಡಿದೆ. ಇದರಲ್ಲಿ ಇದಕ್ಕಿಂತ ಇನ್ನು ನೀವು ಪಿಕ್ಚರ್ ನೋಡಿದ್ರೆ, ಇವಾಗ ಹಾಡು ನೋಡಿರೋರೆಲ್ಲ ಖುಷಿ ಪಟ್ಟಿದ್ದಾರೆ. ಇವತ್ತು ಯಾವತ್ತೂ ಒಂದು ಸಾಂಗ್ ಚೆನ್ನಾಗಿದೆ ಅಂದಾಗ ಪಿಕ್ಚರ್ ಚೆನ್ನಾಗಿರುತ್ತೆ ಅನ್ನೋ ಒಂದು ಭಾವನೆ ಇದೆ ಎಲ್ಲ ಕಡೆ. ಅದೊಂದು ಇನ್ವಿಟೇಷನ್. ಆ ನಿಟ್ಟಿನಲ್ಲಿ ನಾನು ಭಾಳಷ್ಟು ಒಳ್ಳೊಳ್ಳೆ ಲೊಕೇಶನಲ್ಲಿ ಹೋಗಿ ಪಿಕ್ಚರ್ ಮಾಡಿದ್ದೀನಿ. ಈ ಹಾಲಿಡೇಸ್ಗೆ 100% ಎಂಟರ್ಟೈನ್ಮೆಂಟ್ ಪಿಕ್ಚರ್. ಎಲ್ಲೋ ನಿಮ್ಮ ಹೋಮ್ ಪ್ರೊಡಕ್ಷನಲ್ಲಿ ತುಂಬಾ ಖರ್ಚು ಮಾಡಿ ಒಂದು ಕ್ವಾಲಿಟಿ ಕೊಟ್ಟಂಗೆ ನಾವು ಸಾಂಗ್ಗಳು ನೋಡ್ತಾ ಇದ್ದೀವಿ. ಅಂದರೆ ಆ ಬೈಕ್ಗಳಾಗಲಿ ಯೂಸ್ ಮಾಡಬೇಕಾಗಿಲ್ಲ, ಒಂದು ಎಷ್ಟು ಮಟ್ಟಿಗೆ ಫಾರಿನ್ಗೆ ಹೋದಾಗ ಹೀರೋಯಿನ್ ಡ್ಯಾನ್ಸ್ ಮಾಡಿ ಹಂಗೆ ಕರ್ಕೊಂಬಂದ್ಬಿಡ್ತಾರೆ. ನಾನಲ್ಲಿ ಡ್ಯಾನ್ಸರ್ಸು ನಾನು ಹೆಲಿಕಾಪ್ಟರ್ ಯೂಸ್ ಮಾಡಬೇಕಾದ್ರೆ ಅವರು ಮೇಲಿಂದ ಕೆಳಗೆ ನೋಡಿದ್ರು ಪೇಮೆಂಟ್ ಕೊಡ್ತಾರಾ ಇಲ್ವಾ, ಇವ್ರು ಹಂಗೆ ಎಸ್ಕೇಪ್ ಆಗೋ ಪಾರ್ಟಿನ ಅಂತ. ಫ್ರ್ಯಾಂಕ್ಸ್ ಹೌ ಮಚ್ ಮನಿ ಅಂತಂದರು. ಅಂದರೆ ಅಷ್ಟೊಂದು ದುಡ್ಡಿರುತ್ತೆ, ಇದೆಲ್ಲ ಕೊಡ್ತಾರೆ ಇವರು ಹೆಲಿಕಾಪ್ಟ್ರಲ್ಲಿ, ಇದೆಲ್ಲ ಯೂಸ್ ಮಾಡ್ತಾರೆ ಅಂತ. ಈ ಥರ ಒಂದು ಡೌಟ್ ಪಡೋರು ಮುಂದೆ ನಾನು ಹೆಲಿಕಾಪ್ಟ್ರೆಲ್ಲ ಯೂಸ್ ಮಾಡಿ ತುಂಬ ಚೆನ್ನಾಗಿ ಅಲ್ಲಿ ಆ ಸಾಂಗ್ಸ್ನೆಲ್ಲ ಹೈಲೈಟ್ ಮಾಡಿದ್ದೀನಿ.
ಅದು ನೋಡಿದವರೆಲ್ಲರೂ ಭಾಳಷ್ಟು ಸರ್ಪ್ರೈಸಿಂಗ್ ಆಗಿ ಇಷ್ಟೊಂದು ಹೆಂಗೆ ಮಾಡ್ತೀರಾ ಅಂದರೆ, ಇದು ನಾನು ಸ್ವಂತ ದುಡ್ಡು ಆದ್ದರಿಂದ ಧೈರ್ಯವಾಗಿ ನನ್ನ ಮೇಲೆ ನಾನೇ ಇನ್ವೆಸ್ಟ್ ಮಾಡಿದ್ದೀನಿ. ಬೇರೆಯವ್ರಿಗೆ ನಾವು ಬಲವಂತ ಮಾಡೋಕ್ಕಾಗಲ್ಲ. ಸರ್ ಮಾಡಿ ಮಾಡಿ ಅಂದಾಗ ಪ್ರೊಡ್ಯೂಸರ್ ಅರ್ಧಕ್ಕೆ ಬಿಟ್ಟು ಹೊಡೋಗ್ಬಿಡ್ತಾರೆ, ಇಲ್ಲ ಕೈಗೆ ಸಿಗ್ತಂಗೆ ಹೊಟ್ಟೋಗ್ತಾರೆ. ಸೊ ಇಲ್ಲಿ ನಂದೇ ಪ್ರೊಡಕ್ಷನ್ ಆದ್ದರಿಂದ ಇದಕ್ಕೆಲ್ಲದಕ್ಕೂ ಸ್ಕೋಪ್ ಸಿಕ್ಕಿದೆ. ನಂದೀಶ್ ಅನ್ನೋ ಚಿತ್ರ ಕೋಮಲ್ ಅವ್ರಿಗೆ ಎಷ್ಟು ಫಿಲಮಲ್ಲಿ ಯಾವ ಥರ ಫೈಟ್ಸ್ ಇದೆ, ಯಾವುದು ಎಷ್ಟು ಸಾಂಗ್ಸ್ ಇದೆ, ಯಾವ ಥರ ಜನಗಳಿಗೆ ಒಂದು ಕೋಮಲ್ ಅವರು ಮುಂದೆ ಕಾಣಿಸ್ಕೊಳ್ತಾರೆ ಸರ್? ಒಂದು ಸಿನಿಮಾ ಅಂದಾಗ ಎಲ್ಲ ಆ್ಯಂಗಲಲ್ಲಿ ನಿಂತ್ಕೊಂಡು ನೋಡಿದಾಗಲೂ ಪೋಸ್ಟರ್ ಕಾಣಬೇಕು. ಅಂದರೆ ಒಂದು ಫೋಟೋ ಇವಾಗ ಈ ಕಡೆ ಹಿಂದ್ಗಡೆ ನಿಂತ್ಕೊಂಡು ನೋಡಿದ್ರೆ ಫೋಟೋ ಕಾಣಲ್ಲ ಅಂತ ಅಂದಾಗ ವೇಸ್ಟ್ ಫೋಟೋ ತೋರಿಸೋದು. ಹಂಗೆ ಸಿನಿಮಾ ಕೂಡ ನಾವು ಯಾವುದೇ ಭಾಗದಲ್ಲಿ ನಿಂತ್ಕೊಂಡು ನೋಡಿದಾಗ, ಸೆಂಟಿಮೆಂಟ್ ಮೂಡಲ್ಲಿ ನೋಡಿದಾಗ ಸೆಂಟಿಮೆಂಟ್ ಇರಬೇಕು, ಗ್ಲಾಮರಸ್ ಪಾಯಿಂಟಲ್ಲಿ ನೋಡಿದಾಗ ಗ್ಲಾಮರಸ್ ಇರಬೇಕು, ಆ್ಯಕ್ಷನ್ ವ್ಯೂವಲ್ಲಿ ನೋಡಿದಾಗ ಆ್ಯಕ್ಷನ್ ಇಮೇಜ್ ಇರಬೇಕು, ಕಾಮಿಡಿ ನೋಡಿದಾಗ ಕಾಮಿಡಿಯಾಗಿರಬೇಕು. ಸೊ ಈ ಅಷ್ಟು ಡೈಮೆನ್ಷನ್ಸು ನಂದೀಶ ಯಾವುದೇ ಆ್ಯಂಗಲಲ್ಲಿ ನೋಡಿದ್ರು ಕೂಡ ತುಂಬ ಖುಷಿ ಕೊಡುತ್ತೆ. ಅದಕ್ಕೋಸ್ಕರನೇ ನಂದೀಶ ನನ್ನ ಜೀವನದಲ್ಲೂ ಒಂದು ಸ್ಪೆಷಲ್ ಪಿಕ್ಚರ್ ಆಗುತ್ತೆ. ಎಷ್ಟು ಸರ್ ರಾಜ್ಯದ ಬಿಡುಗಡೆ 22ನೇ ತಾರೀಕಿದೆ, ಜನಗಳು ಹೇಳಿ ಎಷ್ಟು ರೇಟ್ ಬಿಡುಗಡೆ ಆಗ್ತಿದೆ, ಯಾವ ಥರ? ನಾನು ಆವಾಗಲೇ ಹೇಳ್ದಂಗೆ ಯೂಶ್ವಲಾಗಿ ಅದರ್ ಲ್ಯಾಂಗ್ವೇಜ್ ಪಿಕ್ಚರ್ಸ್ ಬಂದಾಗ ನಮಗೆ ಥಿಯೇಟ್ರ್ಗಳದೆಲ್ಲ ಸಮಸ್ಯೆ ಆಗ್ಬಿಡುತ್ತೆ. ಈ 28ಕ್ಕೆ ಡಿಸೆಂಬರ್ ಕೊನೆಯ ವಾರ ಯಾವುದೋ ಪಿಕ್ಚರ್ ಇಲ್ಲದೇ ಇರೋದ್ರಿಂದ ಒಂದು ಹೆಚ್ಚು ಕಮ್ಮಿ 150ರಿಂದ 160 ಥಿಯೇಟ್ರಿಗೆ ಈ ಚಿತ್ರ ಬಿಡುಗಡೆ ಆಗ್ತಾಯಿದೆ. ಎಲ್ಲ ಚಿತ್ರದಲ್ಲೂ ನಮ್ಮ ಕನ್ನಡ ಸಿನಿಮಾನೇ ಇರೋದೇ ಒಂದು ವಿಷಯ ಖುಷಿ ಕೊಡೋವಂಥದ್ದು. ಅದರಲ್ಲಿ ನನ್ನ ಪಿಕ್ಚರ್ ಬರ್ತಾ ಇದ್ದಂದಾಗ ಇನ್ನಷ್ಟು ಖುಷಿ ಆಗ್ತಾಯಿದೆ. ನಾನು ಅನ್ನದಾತರಾಗಿ ನೀವು ಯಾವಾಗಲೂ ನನ್ನ ಪ್ರೋತ್ಸಾಹಿಸಿದ್ದೀರಾ, ನಿಮ್ಮನ್ನು ಮನಸ್ಪೂರ್ವಕವಾಗಿ ನಗಿಸಿದ್ದೀನಿ. ನಾನು ಈ ಥರ ದೊಡ್ಡ ದೊಡ್ಡ ಆಲೋಚನೆಗಳು ಮಾಡೋದಕ್ಕೆ ನಿಮ್ಮ ಶ್ರೀರಕ್ಷೆ ಆಶೀರ್ವಾದ ಬೇಕು. ಈ ಚಿತ್ರ ನೋಡಿ ಚೆನ್ನಾಗಿದ್ದರೆ ನನ್ನ ಅರಸಿ ಆಶೀರ್ವಾದಿಸಿ. ಈಗ ಎಲ್ಲರ ಆಡಿಯನ್ಸ್ನಲ್ಲಿ ಮನಸ್ಸಲ್ಲಿ ಒಂದೇ ಇದೆ, ಗೋವಿಂದನ ಮಹಾ ಕೋಮಲ್, ಗೋವಿಂದನ ಮಹಾ ಪರೋಲ್ ಅಂತ. ಫಸ್ಟ್ ಅವ್ರಿಗೆ ಅಡ್ವಾಂಟೇಜ್ ಕೊಡೋಣ. ಯಾಕಂದರೆ ನಮ್ಮ ಚರಿತ್ರೆ ಯಾವತ್ತೂ ನಮ್ಮ ಫ್ಯೂಚರು ಇಂದಿನ ಚಿತ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಂಡಸ್ಟ್ರಿಯಲ್ಲಿ ಕಾಮನ್ ಆಗಿ ಗಾಂಧಿನಗರ ಲೆಕ್ಕ ಹಾಕಿದ್ರು, ಪಬ್ಲಿಕ್ ಲೆಕ್ಕ ಹಾಕಿದ್ರು ಎಲ್ಲರಿಗೂ ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದ್ದಂಥ ಚಿತ್ರ ಗೋವಿಂದನ ಮಹಾ. ಆ ಹಾಡು ಗ್ಲೋಬಲ್ ಅಟ್ರಾಕ್ಷನ್ ಆಯಿತು. ಅದರಿಂದ ನಮಗೆ ಈ ಕೋಮಲ್ ಪ್ಲಸ್ ಪರೋಲ್ ಈ ಚಿತ್ರಕ್ಕೆ ಒಂದು ಇನ್ವಿಟೇಷನ್, ಗೋವಿಂದನ ಮಹಾ ಚಿತ್ರದಿಂದ ಒಂದು ಇನ್ವಿಟೇಷನ್. ಬಟ್ ಯಾರು ಗೋವಿಂದನ ಮಹಾ ನೋಡಿದವರು ಎಲ್ಲರೂ ಈ ಚಿತ್ರ ನೋಡೋಕೆ ಬರ್ತಾರೆ. ಬಂದವರಿಗೆ ಸಾಯಿ ಪ್ರಕಾಶ್ ಒಂದು ಗ್ಯಾರಂಟಿ ಕೊಡ್ತಾನೆ. ಒಂದು ಕಾಮಿಡಿ ಇದೆ, ಸೆಂಟಿಮೆಂಟ್ ಇದೆ, ಒಳ್ಳೆ ಫೈಟ್ಸ್ ಇದೆ, ಒಳ್ಳೆ ಹಾಡುಗಳಿದೆ, ಒಳ್ಳೆ ಕಲಾವಿದರಿದ್ದಾರೆ, ಒಳ್ಳೆ ಲೊಕೇಶನ್ಸು. ಈಗ ನಾವು ಗೋಕಾಕ್ ಈ ಕಡೆಲ್ಲ ನಾವು ಫೈಟ್ಸ್ ಮಾಡಿದ್ದೀವಿ, ಊಟಿನಲ್ಲಿ ಟಾಕಿ ಪೋಸ್ಟರ್ ಮಾಡಿದ್ದೀವಿ, ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಸಾಂಗ್ಸ್ ಮಾಡಿದ್ದೀವಿ. ಏನಿದೆ ಟೋಟಲ್ ಒಂದು ಕಮರ್ಷಿಯಲ್ ಚಿತ್ರಕ್ಕೆ ಏನೇನು ಬೇಕು ಎಲ್ಲ ಇದೆ. 5 ಹಾಡುಗಳಿದೆ. 5 ಹಾಡುಗಳು ತುಂಬ ಚೆನ್ನಾಗಿದೆ. ಕಮರ್ಷಿಯಲ್ ಹೀರೋ ಯಾವ ರೇಂಜಿಗೆ ಫೈಟ್ ಮಾಡ್ಬೋದು, ಕೋಮಲು ಆ ಆ್ಯಕ್ಷನ್ ಹೀರೋ ಒಬ್ಬ ದರ್ಶನ ಆಗ್ಬೋದು, ಶಿವರಾಜ್ ಕುಮಾರ್ ಆಗ್ಬೋದು, ಸುದೀಪ್ ಆಗ್ಬೋದು, ಆ ರೇಂಜ್ಗೆ ಈ ಚಿತ್ರದಲ್ಲಿ ಫೈಟ್ ಮಾಡಿದ್ದಾನೆ. ಇದು ಪ್ರೆಸ್ ಮೀಟ್ ಹೇಳ್ಕೊಂಡಿದ್ದಾರೆ. ಏನೋ ಒಬ್ಬ ಆರ್ಟಿಸ್ಟಾಗಿ ಬಂದ ಮೇಲೆ ಒಂದು ಹೀರೋ ಆಗಬೇಕು, ಹೀರೋ ಆದಮೇಲೆ ಏನೋ ಒಂದು ಸಾಧನೆ ಮಾಡಬೇಕಂತಿಲ್ವ, ಅದು ಈ ಚಿತ್ರದಲ್ಲೇ ಅವನಿಗೆ ಒಂದು ಅವಕಾಶ ಸಿಕ್ತು. ಚೆನ್ನಾಗಿ ಮಾಡಿದ್ದಾನೆ. ಆಲ್ರೆಡಿ ಈಗ ನಾವು ಲಾಸ್ಟ್ ವೀಕ್ 70 ಥಿಯೇಟರ್ ಅನೌನ್ಸ್ ಮಾಡಿದ್ದೀವಿ. ಇನ್ನೊಂದು ಮಿನಿಮಮ್ 60 ಥಿಯೇಟ್ರು, ಅಂದರೆ ಟೋಟಲ್ 125, 140 ಆ ರೇಂಜ್ ಆ ಮಧ್ಯದಲ್ಲೇ ರಿಲೀಸ್ ಆಗುತ್ತೆ. ಯಾಕಂದರೆ ಅಡ್ವಾಂಟೇಜ್ ಈಗ ಕೋಮಲ್ ಅವರಿಗೆ ಈ ವಾರ ಯಾವ ಕನ್ನಡ ಪಿಕ್ಚರ್ ಅಪೋಸಿಷನ್ ಇಲ್ಲ. ಇದೇ ರೀತಿ ನಾನು ಚಾಂಬರವನ್ನು ಕೇಳ್ತೀನಿ, ಪ್ರೊಡ್ಯೂಸರ್ ಕೌನ್ಸಿಲ್ ಕೇಳ್ತೀನಿ, ಡೈರೆಕ್ಷನ್ ಅಸೋಸಿಯೇಷನ್ ಕೇಳ್ತೀನಿ, ಆರ್ಟಿಸ್ಟ್ ಅಸೋಸಿಯೇಷನ್ ಕೇಳ್ತೀನಿ. ಅಪ್ಪು ಆಗ್ಬೋದು, ಸುದೀಪ್ ಆಗ್ಬೋದು, ದರ್ಶನ ಆಗ್ಬೋದು, ಉಪೇಂದ್ರ ಆಗ್ಬೋದು, ಶಿವರಾಜ್ ಕುಮಾರ್ ಆಗ್ಬೋದು, ಗಣೇಶ್ ಆಗ್ಬೋದು, ಈ 10 ಜನ ಯಾರು ಹೀರೋಸ್ ಪ್ರೂವ್ ಆಗಿದ್ದಾರೋ, ಒಳ್ಳೆ ಒಳ್ಳೆ ಚಿತ್ರಗಳು ಕೊಟ್ಟಿದ್ದಾರೋ, ಅವ್ರ ಚಿತ್ರ ರಿಲೀಸ್ ಆಗುವಾಗ ಯಾವ ಕನ್ನಡ ಪಿಕ್ಚರ್ ರಿಲೀಸ್ ಆಗಬಾರದು. ಏನಾಗತ್ತಂದರೆ ಒಬ್ಬ ಒಳ್ಳೆ ಹೀರೋಗೆ ಒಂದು ವಾರ ಅವಕಾಶ ಕೊಡೋಕ್ಕಾಗಲ್ವಾ? ಏನು ಅಷ್ಟು ಆತ್ರ ನಮಗೆ? ಅವ್ರ ಪಿಕ್ಚರ್ ಮೇಲೆ ಇನ್ನೊಂದು 4 ಪಿಕ್ಚರ್ ರಿಲೀಸ್ ಆಗೋದನ್ಮಾಡ. ನಿಜವಾಗ್ಲೂ ನಾನು ನಮ್ಮ ಅಧ್ಯಕ್ಷರಿಗೆ ಹೇಳ್ತೀನಿ, ಮುನ್ನತ್ನವ್ರು ಕೇಳ್ಕೊತೀನಿ, ನಾನು ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಧ್ಯಕ್ಷರಿಗೆ ಕೇಳ್ಕೊತೀನಿ, ನಮ್ಮ ಅಂಬರೀಷನ್ನು ಕೇಳ್ಕೊತೀನಿ. ಯಾರು ಪ್ರೂವ್ ಮಾಡಿದಾರೋ ಅಂಥ ನಿರ್ಮಾಪಕರು, ಅಂಥ ನಿರ್ದೇಶಕರು, ಅಂಥ ಕಲಾವಿದರಿಗೆ ಸೋಲೋ ರಿಲೀಸ್ ಅವಕಾಶ ಮಾಡಿಕೊಡಬೇಕು. ಇದಕ್ಕೇನು ಸ್ಕ್ರೀನಿಂಗ್ ಕಮಿಟಿ ಬೇಕಾಗಿಲ್ಲ, ಏನಿಲ್ಲ. ವಾಲಂಟಿಯರ್ ಆಗಿ ಸುದ್ದಿ ಪಿಕ್ಚರ್ ಬರ್ತಾರೆ, ಆ ವಾರ ದರ್ಶನ ಪಿಕ್ಚರ್ ರಿಲೀಸ್ ಆಗಬಾರದು. ಅಪ್ಪು ಪಿಕ್ಚರ್ ಬಂದರೆ ಇನ್ನೊಬ್ಬ ಹೀರೋ ಪಿಕ್ಚರ್ ರಿಲೀಸ್ ಆಗಬಾರ್ದು. ಗಣೇಶ್ ಪಿಕ್ಚರ್ ಬಂದರೆ ಇನ್ನೊಂದು ಪಿಕ್ಚರ್ ರಿಲೀಸ್ ಆಗಬಹುದು. ನಮಗೆ 54 ವಾರ ಇರುತ್ತೆ. ದೊಡ್ಡ ಹೀರೋಸ್ ಎಲ್ಲ ಮಾಡಿದ್ರೆ ಒಂದು 25-30 ಚಿತ್ರ ಆಗಲ್ಲ. ಇನ್ನು ಹೊಸಬರು ಬರ್ತಾರಲ್ವ, ಆರಾಮ ಮಾಡಲಿ, ಅವ್ರ ಬಗ್ಗೆ ಎಕ್ಸ್ಪೆಕ್ಟೇಷನ್ ಇರಲ್ಲ. ಅದ್ದೂರಿ ಚಿತ್ರ ಹೋಗ್ಲಿಲ್ವಾ, ಅವ್ರು 5 ಚಿತ್ರ ಮಾಡಲಿ, 6 ಚಿತ್ರ ಮಾಡಲಿ, ತಪ್ಪೇನಾಗಲ್ಲ. ಬಟ್ ಇಂಡಸ್ಟ್ರಿ ನಂಬ್ಕೊಂಡು ಬದುಕೋರು ಇದ್ದಾರಲ್ವಾ, ಈ ನಿರ್ಮಾಪಕರು, ಈ ನಿರ್ದೇಶಕ, ಈ ಕಲಾವಿದರು,
ಇವರಿಗೆ ಮಾತ್ರ ಈ ಅವಕಾಶ ಮಾಡಿಕೊಡ್ಬೇಕಂತ ನಾನು ಚಾಂಬರ್ನ, ಪ್ರೊಡ್ಯೂಸರ್ ಕೌನ್ಸಿಲ್ನ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್, ಆರ್ಟಿಸ್ಟ್ನ ಕೇಳ್ತೀನಿ. ಜನಗಳನ್ನು ಆ ರೀತಿ ಸಪೋರ್ಟ್ ಮಾಡಬೇಕಂತ ನಾನು ಕೇಳ್ಕೊತೀನಿ. ನಾನು ಓಕೆ. ಸಾಯಿರಾಮ್, ಹ್ಯಾಪಿ ಕ್ರಿಸ್ಮಸ್. ಓ ಜೇಸಸ್, ನಿಮ್ಮ ಪವಿತ್ರವಾದ ರಕ್ತದಲ್ಲಿ ನಾವು ಮಾಡಿದ ಪಾಪನೆಲ್ಲ ಇನ್ನೊಂದು ಸಲ ಹೇಳ್ತೀನಿ. ಹ್ಯಾಪಿ ಕ್ರಿಸ್ಮಸ್. ಓ ಜೇಸಸ್, ನಾವು ಮಾಡಿದ ಪಾಪವನ್ನು ನಿಮ್ಮ ಪವಿತ್ರವಾದ ರಕ್ತದಲ್ಲಿ ತೊಳೆದು ನಮ್ಮನ್ನು ಪುನೀತರನ್ನು ಮಾಡಿ ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ. ಜೈ ಸಾಯಿರಾಮ್. 2012 ಪ್ರಳಯ ಬರುತ್ತೆ ಅಂತ ಈ ಒಂದು ವರ್ಷ ಪೂರ್ತಿ ನಮಗೆ ತೊಂದರೆ ಕೊಡ್ತು. 2012, ಇನ್ನು 2012, ಬೈ ಟು 2012, ವೆಲ್ಕಮ್ ಟು 2013. ಈ 2013 ಇಂಡಸ್ಟ್ರಿಗೆ, ಕರ್ನಾಟಕ ರಾಷ್ಟ್ರಕ್ಕೆ, ಭಾರತ ದೇಶಕ್ಕೆ, ಪ್ರಪಂಚಕ್ಕೆ ಶಾಂತಿ ಸಿಕ್ಕುವಾಗಿರಲಿ ಅಂತ ಕೇಳ್ಕೊತೀನಿ. ಈ ಪ್ರಳಯ ಬರುತ್ತೆ ಅಂತ ಯಾರು ಎದುರಿಸಬೇಡಿ. ಪ್ರಳಯ ಬರೋಲ್ಲ. ಪ್ರಳಯ ಬರವಾಗಿದ್ದರೆ ನಮ್ಮ ಮನಸ್ಸಲ್ಲಿ ಬರುತ್ತೆ ಅಷ್ಟೇ. ದೇವರು ಯಾವತ್ತೂ ನಮಗೆ ಅನ್ಯಾಯ ಮಾಡಲ್ಲ. ಹ್ಯಾಪಿ ನ್ಯೂ ಇಯರ್. ಗಾಡ್ ಬ್ಲೆಸ್ ಯು. ಸಾಯಿರಾಮ್.